ನಾನು ಜೈಲಲ್ಲಿದ್ದೆ. ನನಗೆ ಇಷ್ಟು ಚಿಕ್ಕ ಹುಡುಗಿ ಇಷ್ಟು ಚಾಲಾಕಿಯಾಗಿರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಅವಳಿಂದ ನಾನು ಸಿಕ್ಕಾಕೋತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಹೆಸರು ಸುರೇಶ್. ನಾನು ಚಿಕ್ಕವನಾಗಿದ್ದಾಗಲೂ ಪೋಲಿ ಹುಡುಗರ ಜೊತೆ ಇದ್ದೆ. ಹಾಗೆ ಅವ್ರ ಜೊತೆ ಇದ್ದು ನಾನು ತುಂಬ ಕೆಟ್ಟ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ನನ್ನ ಬುದ್ಧಿ ಸರಿಯಿಲ್ಲ ಅಂತ. ನಾನು ನನ್ನ ಫ್ರೆಂಡ್ಗಳ ಜೊತೆ ಇದ್ದೆ. ನಾನು ನನ್ನ ಫ್ರೆಂಡ್ ಹೀಗೆ ಇದ್ದರೆ ಆಗಲ್ಲ, ಏನಾದರೂ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಫುಟ್ಪಾತ್ನಲ್ಲಿರುವ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಅವರಿಗೆ ಸ್ವಲ್ಪ ಗಾಯಗಳನ್ನು ಮಾಡಿ ಟ್ರಾಫಿಕ್ ಇರೋ ಜಾಗದಲ್ಲಿ ಭಿಕ್ಷೆ ಬೇಡಿಸಿ ದುಡ್ಡು ಮಾಡ್ತಾಯಿದ್ವಿ. ಹೀಗೆ ಮಾಡ್ತಾ ಮಾಡ್ತಾ ನಾನು ಫ್ರೆಂಡ್ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆಯಾಗಿ ಕೆಲಸ ಮಾಡ್ತಾಯಿದ್ವಿ. ಯಾಕೆಂದರೆ ಜಗಳ ಆಗುತ್ತೆ ಅಂತ. ಆದರೆ ನನಗೆ ಮಕ್ಕಳನ್ನ ಹೊಡೆಯಲು ಬಡಿಯಲು ಇಷ್ಟ ಇರಲಿಲ್ಲ. ಹೀಗೆಲ್ಲ ನನ್ನ ಫ್ರೆಂಡ್ ಮಾಡಿ ನನ್ನ ಹತ್ರ ಕಳಿಸ್ತಾ ಇದ್ದ. ಹಾಗೆ ಇದರಲ್ಲಿ ತುಂಬ ಮಕ್ಕಳು ಇದ್ದರು. ಆದರೆ ಈಗೀಗ ಜನಗಳು ಕನಿಕರ ಇರಲಿಲ್ಲ ಅನಿಸುತ್ತೆ. ಅವ್ರು ಅಷ್ಟು ಬಿಸಿಲಲ್ಲೂ ಭಿಕ್ಷೆ ಕೇಳಿದ್ರು ಅವರು ಒಂದು ಮುಂದೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಇಲ್ಲಾಂದರೆ ಈ ಓದೋ ವಯಸ್ಸಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀರಲ್ಲ, ಓದಿ ಒಳ್ಳೆ ಕೆಲಸಕ್ಕೆ ಹೋಗಿ ಅಂತ ಹೇಳಿ 1-2 ರೂಪಾಯಿ ಕೊಟ್ಟು ಕಳಿಸ್ತಾ ಇರ್ತರು. ಆದರೆ ಮಕ್ಕಳು ಈ ಚಿಲ್ಲರೆ ತಂದಿದ್ದ ದುಡ್ಡು ಅವ್ರ ಊಟಕ್ಕೆ, ಮನೆ ಬಾಡಿಗೆ, ನನಗೆ ದಿನಚರಿ ಕೆಲಸಕ್ಕೆ ಸರಿಯಾಗ್ತಾಯಿತ್ತು. ನಾನು ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಹೀಗೆ ದಿನೇ ನಾನು ಹೋಗ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲಿ ಒಬ್ಬ ಹುಡುಗಿ ಆ ಕಡೆ ಈ ಕಡೆ ನೋಡಿಕೊಂಡು ಸುಮ್ಮನೆ ನಿಂತ್ಕೋತಿದ್ಲು. ನಾನು ಮೊದಲು ಸುಮ್ಮನೆ ಹೋಗ್ತಿದ್ದೆ. ಆದರೆ ಒಂದು ವಾರದ ತನಕ ಅವಳು ಅಲ್ಲೇ ಆ ಟೈಮಲ್ಲಿ ಇರ್ತಾಯಿದ್ಲು. ನೋಡಲು ತುಂಬ ಬಡತನದಲ್ಲಿರೋ ಹಾಗೆ ಇದ್ಲು. ನಾನು ಹೋಗಿ ಅವಳ ಜೊತೆ, ಯಾರಪ್ಪ ನೀನು, ಯಾಕೆ ಇಲ್ಲಿ ನಿಂತಿದ್ದೀಯಾ, ಏನಾಯಿತು, ಅಪ್ಪ ಅಮ್ಮ ಇಲ್ಲಿ ನಿಂದು ಅಂತ ಏನೇ ಕೇಳಿದ್ರು ಅವಳು ಮಾತಾಡ್ತಾನೆ ಇರಲಿಲ್ಲ. ಮತ್ತೆ ಕೇಳಿದೆ, ನಿನಗೆ ಯಾರು ಇಲ್ವಾ, ಅನಾಥೇನಾ ಅಂತ. ಆಗ ತಲೆಯನ್ನು ಅಲ್ಲಾಡಿಸಿದ್ಲು, ಹೌದು ಅಂತ. ಆಗ ಗೊತ್ತಾಯಿತು ಅವಳು ಮೂಗಿ ಅಂತ. ನಾನು ಜೋಬಲ್ಲಿರೋ ಚಾಕ್ಲೇಟ್ ತೆಗೆದುಕೊಟ್ಟು, ಬಾ ನೀನು ನನ್ನ ಜೊತೆ, ನಾನು ನೋಡ್ಕೋತೀನಿ ಅಂತ ಹೇಳಿ ನನ್ನ ಜೊತೆ ಕರ್ಕೊಂಡು ಹೋದೆ. ಅವಳ ಜೊತೆ ಏನೂ ಮಾಡಲಿಲ್ಲ, ಯಾಕೆಂದರೆ ಅವಳು ಆಲ್ರೆಡಿ ಮೂಗಿ ಆಗಿದ್ಲು. ಅವಳ ವಯಸ್ಸು ಹಬ್ಬಬ್ಬ ಅಂದರೆ ಒಂದು 12 ವಯಸ್ಸು ಆಗಿರ್ಬೋದೇನೋ. ಮಾರನೇ ದಿನ ಬೇಗ ಎಲ್ಲರನ್ನೂ ಎದ್ದೊಳಿಸಿ, ಎದ್ದೊಳಿ ಹೋಗಿ ಭಿಕ್ಷೆ ಕೇಳ್ಕೊಂಡು ಬಂದ್ರೇ ನಿಮಗೆ ನಾಷ್ಟ ಸಿಗೋದು ಅಂತ ಕಳಿಸಿಕೊಟ್ಟೆ. ಆದರೆ ಈ ಹುಡುಗಿ ನನ್ನ ಮುಖನೇ ನೋಡ್ತಾ ಇದ್ಲು. ನಾನೇ ಅವಳ ಹೆಸರು ಮೀನಾ ಅಂತ ಮಡಗಿದ್ದೆ. ಮತ್ತು ಹೇಳಿದೆ, ನಿನ್ನ ಹೆಸರು ಇವತ್ತಿನಿಂದ ಮೀನಾ ಅಂತ. ಮತ್ತು ನೀನು ಅಷ್ಟೇ, ಇವತ್ತಿನಿಂದ ಈ ಮಕ್ಕಳು ಹೋಗ್ತಾರಲ್ಲ ಅಲ್ಲಿಗೆ ಹೋಗಿ ನೀನು ಭಿಕ್ಷೆ ಬೇಡ್ಕೊಂಡು ಬರಬೇಕು ಅಂತ. ಅವಳು ನನ್ನ ಗುರಾಯಿಸಿ ನೋಡ್ತಾ ಇದ್ಲು. ನಾನು ನಿನ್ನ ನೋಡ್ಕೊಳ್ಬೇಕು ಅಂದರೆ ಅದಕ್ಕೆ ದುಡ್ಡು ಬೇಡವಾ, ಹೋಗು ಹೇಳಿದ್ದಷ್ಟು ಮಾಡು, ಹೋಗು ಭಿಕ್ಷೆ ಬೇಡು ಅಂತ ಕಳಿಸ್ದೆ. ಅವಳು ಅವ್ರ ಹಿಂದೆನೇ ಹೋದ್ಲು. ಹೋಗಿ ಎಲ್ಲರೂ ಬಂದು ತಟ್ಟೆಗೆ ಕಾಸು ಹಾಕ್ತಾಯಿದ್ರು. ಎಲ್ಲರ ತಟ್ಟೆಯಲ್ಲಿ ಚಿಲ್ಲರೆ ಇತ್ತು. ನನಗೆ ಈ ಚಿಲ್ಲರೆ ದುಡ್ಡು ನೋಡಿ ಕೋಪ ಬಂದು ತಲೆಯನ್ನು ಮೇಲಕ್ಕೆತ್ತಿ ಕಣ್ಣು ಮುಚ್ಚಿ ಕೂತಿದ್ದೆ. ಆಗ ಕೊನೆಗೆ ಮೀನಾ ಹಾಕಿದ್ಲು. ಆದರೆ ಅವಳ ಡಬ್ಬಿಯಲ್ಲಿ ಚಿಲ್ಲರೆ ದುಡ್ಡು ಇರಲಿಲ್ಲ. ಆಗ ನಾನು ಎದ್ದು ಹೋಗಿ, ಎಲ್ಲ ಮಕ್ಕಳು ಚಿಲ್ಲರೆ ಅದು ತಂದಿದ್ದಾರೆ, ಆದರೆ ನೀನು ಅಷ್ಟು ತಂದಿಲ್ಲ ನೋಡು, ಹೀಗಿದ್ರೆ ಸರಿಯಾಗಿಲ್ಲ ಅಂತ ಹೇಳಿ ಬಂದೆ. ನೋಡಿದಾಗ ಅವಳು ಡಬ್ಬಿ ನೋಟಿನಿಂದ ತುಂಬಿತ್ತು. ನನಗೆ ಆಶ್ಚರ್ಯ, ಯಾರಿಗೂ ಅಷ್ಟು ನೋಟು ಯಾವತ್ತೂ ಸಿಕ್ಕಿರಲಿಲ್ಲ. ಹಾಗಿದ್ದ ಮೇಲೆ ಅವಳಿಗೆ ಹೇಗೆ? ಆಗ ನಾನು ಬಾಕಿ ಮಕ್ಕಳಿಗೆ ಬೈತಾ ಇದ್ದೆ, ನೋಡಿ ಅವಳು ನೆನ್ನೆ ಬಂದಿಳು, ಎಷ್ಟು ದುಡ್ಡು ತಂದಿದ್ದಾಳೆ, ಆದರೆ ನೀವ್ಯಾರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಹಾಗಾದರೆ ಅಂತ ಕೋಪ ಮಾಡಿದಾಗ ಅಲ್ಲೇ ಇದ್ದ ಒಬ್ಬ ಹುಡುಗ, ಅಣ್ಣ ಅವಳು ನಮ್ಮ ಜೊತೆ ರೋಡಿನ ತನಕ ಬಂದಳು, ಮತ್ತು ಎಲ್ಲಿಗೆ ಹೋಗ್ತಾಳೆ, ಇಲ್ಲಿಗೆ ಬರುವಾಗ ನಮ್ಮ ಜೊತೆ ಬರ್ತಾಳೆ ಅಂತ ಹೇಳಿದ. ನಾನು ಅವಳ ಜೊತೆ ಕೇಳಿದೆ. ಅವಳು ತಲೆಯಿಂದ ಇಲ್ಲ ಅಂತ ಅಲ್ಲಾಡಿಸಿದ್ಲು. ಮತ್ತೆ ನಾನು ಅಂದ್ಕೊಂಡೆ, ನಾನು ಕೋಪ ಮಾಡಿದ್ದಕ್ಕೆ ಅವ್ನು ಸುಳ್ಳು ಹೇಳ್ತಾ ಇರಬೇಕು ಅಂತ. ಆದರೆ ನಾನು ಮಕ್ಕಳನ್ನ ಮಾತ್ರ ಅಲ್ಲಿಗೆ ಕಳಿಸ್ತಾ ಇದ್ದೆ, ನಾನು ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಎಲ್ಲಾದರೂ ಪೊಲೀಸ್ ಬಂದು ಚೆಕ್ ಮಾಡಿದ್ರೆ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ, ನಾನು ಅಲ್ಲೇ ಇದ್ದರೆ ನನ್ನ ಆಗಲೇ ಹಿಡ್ಕೋತಾರೆ ಅಂತ. ನಾನು ಆಗಾಗ ನನ್ನ ಇಬ್ಬರು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿ ಹೇಗೆ ನಡೀತಾ ಇದ್ದೆ ಬಂಡವಾಳ ನೋಡಲು. ಅಲ್ಲೂ ಹೀಗೆ ಇತ್ತು. ಆದರೆ ದಿನೇ ಈ ಹುಡುಗಿ ಡಬ್ಬಿಯಲ್ಲಿ ತುಂಬ ಹಣ ಇರ್ತಾ ಇತ್ತು. ನನಗೆ ಇವಳಿಂದ ತುಂಬ ದುಡ್ಡು ಆಗ್ತಾಯಿತ್ತು. ಇದು ಎಲ್ಲಿಗೆ ಹೋಗ್ತಾಳೆ, ಎಲ್ಲಾದರೂ ತಪ್ಪು ಕೆಲಸ ಮಾಡಿ ದುಡ್ಡು ತಗೊಂಡು ಬರ್ತಾಳೆ ಇದ್ದಾಳೋ ಅಂತ ಡೌಟು. ನಾನು ಕೇಳಿದಾಗ ಅವಳ ಭಾಷೆ ಏನೋ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಆ ಹುಡುಗನನ್ನು ಆ ಕಡೆ ಕರ್ಕೊಂಡು ಹೋಗಿ ಮತ್ತೆ ಕೇಳಿದೆ. ಆಗಲೂ ಅವನು ಹಾಗೆ ಹೇಳ್ದ. ನನಗೂ ಆಶ್ಚರ್ಯ, ಯಾರಾದರೂ ಭಿಕ್ಷೆ ಕೊಡ್ತಾರೆ ಆದರೆ ಇಷ್ಟು ಹೆಚ್ಚು ದುಡ್ಡು ಕೊಡಲ್ಲ ಅಂತ. ಏನಾದರೂ ಆಗಲಿ, ನಾನು ಅವಳು ಎಲ್ಲಿ ಹೋಗ್ತಾಳೆ ಅಂತ ಹಿಂದೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಹೋದೆ. ಅವಳು ಆ ಮಕ್ಕಳು ಜೊತೆನೇ ಹೋದ್ಲು. ಆದರೆ ರೋಡ್ ತಲುಪಿದ ತಕ್ಷಣ ಬೇರೆ ರೋಡಿಗೆ ಹೋದ್ಲು. ಆದರೆ ಅವಳು ಹೇಗೆ ಹೋಗ್ತಾ ಇದ್ಲು ಅಂದರೆ ಅವಳಿಗೆ ರೋಡಿನ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಹೋಗಿ ಒಂದು ಏರಿಯಾದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಅದರಲ್ಲಿ ದೊಡ್ಡ ಮರಗಳಿದ್ವು. ಮತ್ತು ಅಲ್ಲಿ ಮರದ ಕೆಳಗಡೆ ಆ ಡಬ್ಬಿ ಮಡಗಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡಲು ಸ್ಟಾರ್ಟ್ ಮಾಡಿದ್ಲು. ನೋಡುತ್ತಾ ಅಲ್ಲಿ ತುಂಬ ಜನ ಸೇರಿಕೊಂಡ್ರು. ಅವ್ರು ಡ್ಯಾನ್ಸ್ ಹಾಡು ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅವ್ರು ದುಡ್ಡು ಹಾಕಿ ಹೋಗ್ತಾಯಿದ್ರು. ನನಗೆ ಆಶ್ಚರ್ಯ, ಈ ಹುಡುಗಿಗೆ ಇಷ್ಟು ಟ್ಯಾಲೆಂಟ್ ಇದೆಯಾ ಅಂತ. ನಾನು ಹಾಗೆ ಮನೆಗೆ ಬಂದೆ, ಬಾಕಿ ಮಕ್ಕಳಿಗೆ ಹಾಗೆ ಹೇಳ್ಕೊಡಲು. ಅವ್ಳು ಜೊತೆ ಹೇಳಿದ್ರು. ಅವಳು ಏನೂ ಗೊತ್ತಾಗದೆ ಹಾಗೆ ಇದ್ಲು. ನಾನು ಮತ್ತೊಂದು ದಿನ ಅವಳ ಹಿಂದೆ ಹೋಗಿ ಅದ್ರ ಜೊತೆಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋದೆ. ಮತ್ತು ಅವಳ ಥರ ಆಡಿ ಹೆಚ್ಚು ದುಡ್ಡು ಮಾಡಿ ಅಂತ ಹೇಳಿದೆ. ಹಾಗೆ ಎಲ್ಲ ಮಕ್ಕಳು ಅವಳ ಜೊತೆ ಹಾಗೆ ಆಡ್ತಾಯಿದ್ರು.
ನನ್ನ ಹತ್ರ ತುಂಬ ದುಡ್ಡು ಆಗಲು ಸ್ಟಾರ್ಟ್ ಆಯಿತು. ಇದು ನನ್ನ ಫ್ರೆಂಡ್ಗೆ ಗೊತ್ತಾಗಿ ನಿನಗೆ ಮಾತ್ರ ಹಾಗೆ ಅಂತ ಕೇಳಿದಾಗ ನಾನು ಹೀಗೆಲ್ಲ ಹೇಳಿದೆ. ಅವರು ಬಾ ಒಂದು ಸಲ ತೋರಿಸು ಎಲ್ಲಿ ಅಂತ, ನಾವು ಮಕ್ಕಳನ್ನ ಅಲ್ಲೇ ಕಳಿಸೋದಾ ಅಂತ ಹೇಳಿದ್ರು. ಹಾಗೆ ಕರ್ಕೊಂಡು ಹೋಗಿ ತೋರಿಸ್ದೆ. ಅವ್ರು ಮಾರನೇ ದಿನ ಎಲ್ಲ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಬಂದರು ಮತ್ತು ನನ್ನ ಅಲ್ಲಿ ಬಾ ಅಂತ ಕರ್ಕೊಂಡು ಹೋಗಿದ್ರು. ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ಈ ತಪ್ಪಿಗೆ ಹೀಗೆಲ್ಲ ಆಗುತ್ತೆ ಅಂತ. ನಾವೆಲ್ಲ ಅಲ್ಲಿ ಮಕ್ಕಳನ್ನ ಸರಿಯಾಗಿ ಅವ್ರವ್ರ ಜಾಗದಲ್ಲಿ ನಿಲ್ಲಿಸ್ತಾ ಇದ್ವಿ. ಆಗ ಸಡನ್ನಾಗಿ ಕಲರ್ ಡ್ರೆಸ್ ಹಾಕೊಂಡು ತುಂಬ ಗಂಡಸರು ಬಂದರು. ಮತ್ತು ನಾವು 3 ಜನದ ಮೇಲೆ ಗನ್ ಮಡಗಿದ್ರು. ಮತ್ತು ಹೇಳಿದ್ರು, ನಿಮ್ಮನ್ನು ರೆಡ್ ಹ್ಯಾಂಡಾಗಿ ಹಿಡಿಯೋದಕ್ಕೆ ಎಷ್ಟು ದಿನದ ತನಕ ಕಾಯ್ತಾ ಇದ್ವಿ, ಈಗ ಸಿಕ್ಕಿದ್ರಿ ಅಂತ. ಮತ್ತು ಆ ಹುಡುಗಿ ಮೀನಾ ಅವರಲ್ಲಿ ಒಬ್ಬರ ಜೊತೆ ಹೋಗಿ ತಪ್ಕೊಂಡ್ಲು, ಅಪ್ಪ ಅಂತ ಹೇಳಿದ್ಲು. ನನಗೆ ಆಗ ಶಾಕ್ ಆಯಿತು. ಆಗ ಏನು ಹಾಗೆ ನೋಡ್ತಾ ಇದ್ದೀಯಾ, ಇವಳು ನನ್ನ ಮಗಳು, ಮತ್ತು ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದ್ದು. ನೀವು 3 ಜನನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಯಾರು ಅಂತ ಗೊತ್ತಾಗ್ತಾನೂ ಇರಲಿಲ್ಲ. ಅದಕ್ಕೆ ನಾವು ಹೀಗೆ ಪ್ಲ್ಯಾನ್ ಮಾಡಿದ್ದು. ನಮಗೆ ಗೊತ್ತು ಹೆಚ್ಚು ದುಡ್ಡು ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದೇ ಬರ್ತೀರಿ ಅಂತ. ಹಾಗೆ ನಾವು ಹೀಗೆಲ್ಲ ಮಾಡಿದ್ದು. ಇಲ್ಲಿ ನೋಡು CCTV ಕ್ಯಾಮ್ರಾದಲ್ಲಿ ಇದೆ. ನೀನು ಒಬ್ಬನನ್ನ ಹಿಡಿದ್ರೆ ಈ ಎಲ್ಲ ಮಕ್ಕಳು ಸಿಗ್ತಾ ಇರಲಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿದ್ದು. ಹೀಗೆ ನೋಡು 50 ಮಕ್ಕಳು ನಮ್ಮ ಕೈಗೆ ಸಿಕ್ಕಿದ್ವು ಅಂತ ಹೇಳಿ ನಮ್ಮನ್ನು ಹೊಡೆದು ಕರ್ಕೊಂಡು ಹೋದರು. ಈ ಕರ್ತವ್ಯ ಮತ್ತು ಧೈರ್ಯಕ್ಕೆ ಆ ಹುಡುಗಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಮತ್ತು ಇದರಲ್ಲಿ ಪ್ರಾಣ ಹೋಗೋ ರಿಸ್ಕ್ ಇದ್ದರು. ಆ ಇನ್ಸ್ಪೆಕ್ಟರ್ ಹೀಗೆ ಮಾಡಿದ್ದಕ್ಕೆ, ಅವ್ರ ಮಗಳನ್ನು ಕಳಿಸಿದ್ದಕ್ಕೆ ಅವರನ್ನು SP ಇಂದ DSP ಮಾಡಿ ನಮ್ಮ ಮುಂದೆನೇ ಗೌರವ ನೀಡಿದ್ರು. ಮತ್ತು ನಮ್ಮೆಲ್ಲರಿಗೂ 15 ವರ್ಷ ಜೈಲು ಶಿಕ್ಷೆ ಆಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.